ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಯು ಟೈಮ್ಸ್ ಕನ್ನಡ. ನಾನು ಪವಿತ್ರ ಕೆ. ಇಬ್ಬರು ಅಂತಾರಾಜ್ಯ ದರೋಡೆಕೋರರನ್ನ ಬಂಧಿಸಿ ಸುಮಾರು 8,50,000 ಬೆಲೆ ಬಾಳುವ ಬಂಗಾರ ಹಾಗೇನೇ ಒಂದು ಬೈಕನ್ನ ವಶಪಡಿಸಿಕೊಂಡಿದ್ದಾರೆ ರಾಯಲ್ಪಾಡು ಪೊಲೀಸರು. ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಕಳ್ಳತನಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲಿಯೂ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಮಾಂಗಲ್ಯ ಸರ ಕಳ್ಳತನ ಹಾಗೇನೆ ಅವರ ಬಳಿ ದುಡ್ಡನ್ನ ಕಳ್ಳತನ ಮಾಡಿಕೊಳ್ಳುವಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಇದು ಕೂಡ ಅಂತಹದ್ದೇ ಒಂದು ಪ್ರಕರಣ. ನಂಬುವಾರಿಪಲ್ಲಿ ಅನ್ನೋ ಗ್ರಾಮ, ಆ ಗ್ರಾಮದ ಒಬ್ಬ ಮಹಿಳೆಯನ್ನ ಟಾರ್ಗೆಟ್ ಮಾಡಿಕೊಂಡಂತಹ ಇಬ್ಬರು ಖತರ್ನಾಕ್ ಕಳ್ಳರು ಬೈಕಲ್ಲಿ ಬರ್ತಾರೆ. ಸೊ ನಿಮಗೆ ಓಲ್ಡ್ ಪೆನ್ಷನ್ ಮಾಡಿಸ್ಕೊಡ್ತೀವಿ, ಅದಕ್ಕೆ ಆಧಾರ್ ಕಾರ್ಡ್ ಬೇಕು ಅಂತ ಕೇಳ್ತಾರೆ. ಸೊ ಇದನ್ನ ನಂಬದಂತಹ ಮಹಿಳೆ ಮನೆಗೆ ಹೋಗಿ ಆಧಾರ್ ಕಾರ್ಡ್ ತರೋಕೆ ಅಂತ ಹೋಗ್ತಾರೆ. ಆಕೆಯನ್ನ ಹಿಂಬಾಲಿಸಿದ ಈ ಖತರ್ನಾಕ್ ಕಳ್ಳರು ಆಕೆಯ ಕುತ್ತಿಗೆಯಲ್ಲಿದ್ದ ಸುಮಾರು 4 ಲಕ್ಷ ಬೆಲೆ ಬಾಳುವಂತಹ ಮಾಂಗಲ್ಯ ಸರ ಹಾಗೆ ಬಂಗಾರದ ಗುಂಡುಗಳನ್ನ ಕಿತ್ಕೊಂಡು ಎಸ್ಕೇಪ್ ಆಗಿರ್ತಾರೆ. ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತಹ ರಾಯಲ್ಪಾಡು ಪೊಲೀಸರು ಕಾರ್ಯಪ್ರವೃತ್ತರಾಗಿ ಸುಮಾರು 200ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳ ಸಹಾಯದಿಂದ ಹಾಗೇನೆ ಗುಪ್ತ ಮಾಹಿತಿದಾರರ ಸಹಾಯದಿಂದ ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಗಳಾದ ಸಿಂಹಾದ್ರಿ ಹಾಗೂ ಶಿವರಾಜ್ ಕುಮಾರ್ ಅನ್ನೋ ಇಬ್ಬರು ಆರೋಪಿಗಳನ್ನ ಬಂಧಿಸಿ ಅವರ ಬಳಿ ಇದ್ದ ಈ ನಂಬುವಾರಿಪಲ್ಲಿ ಮಹಿಳೆಯ ಮಾಂಗಲ್ಯ ಸರ ಹಾಗೇನೆ ಆಂಧ್ರ ಪ್ರದೇಶದ ಮತ್ತೊಬ್ಬ ಮಹಿಳೆಗೂ ಕೂಡ ಇವರು ವಂಚಿಸಿರ್ತಾರೆ. ಸೊ ಆಕೆಯ ಮಾಂಗಲ್ಯ ಸರವನ್ನ ಕೂಡ ವಶಕ್ಕೆ ಪಡೆದುಕೊಂಡು, ಅಂದ್ರೆ ಸುಮಾರು 8,50,000 ಬೆಲೆ ಬಾಳುವ ಬಂಗಾರವನ್ನ ವಶಪಡಿಸಿಕೊಂಡು ಹಾಗೇನೆ ಈ ಕಳ್ಳರು ಈ ಕೃತ್ಯಗಳಿಗೆ ಯೂಸ್ ಮಾಡ್ತಾ ಇದ್ದಂತಹ ಸುಮಾರು 1,80,000 ಬೆಲೆ ಬಾಳುವ ಪಲ್ಸರ್ ಗಾಡಿಯನ್ನ ಕೂಡ ವಶಪಡಿಸಿಕೊಂಡು ಕಾನೂನು ರೀತಿ ಕ್ರಮವನ್ನ ಕೈಗೊಂಡಿದ್ದಾರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.